ಎಲ್ರಿಗೂ ನಮಸ್ಕಾರ. ಈ ಸಂಜು ಚಿತ್ರ ಮಡಿಕೇರಿಯ ಸುಂದರ ತಾಣದಲ್ಲಿ ಚಿತ್ರೀಕರಣಗೊಂಡಿದೆ. ಯತಿರಾಜ್ ಅವರು ಸುಮಾರು 30 ವರ್ಷದಿಂದ ನಮ್ಮ ಸ್ನೇಹಿತರು, ಪತ್ರಕರ್ತರು ಹಾಗೂ ನಮ್ಮ ಜೊತೆ ಹಲವಾರು ಚಲನಚಿತ್ರ, ಕಿರುತೆರೆ, ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದರು. ಅವರ ನಿರ್ದೇಶನದಲ್ಲಿ ನಾನು ಇದುವರೆಗೆ ಆ್ಯಕ್ಟ್ ಮಾಡಿರಲಿಲ್ಲ. ಪ್ರತಿ ಸಲ ಸಿಕ್ಕದಲ್ಲೂ ಬ್ರದರ್ ಮುಂದಿನ ಚಿತ್ರದಲ್ಲಿ ನಿಮ್ಗೆ ಖಂಡಿತ ನಾನು ಮಾಡಿಸ್ತೀನಿ, ನಿಮ್ಗೆ ಸರಿಯಾದ ಪಾತ್ರ ಸಿಗಲಿಲ್ಲ ಅಂತ ಹೇಳ್ತಾಯಿದ್ರು. ಈ ಚಿತ್ರದಲ್ಲಿ ಕರೆದು ಮದುವೆ ಬ್ರೋಕರ್ ಪಾತ್ರವನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಚಿಕ್ಕದಾದರೂ ಪಾತ್ರ ತುಂಬ ಚೊಕ್ಕವಾಗಿದೆ. ಆಮೇಲೆ ಒಳ್ಳೆ ಟೆಕ್ನಿಷಿಯನ್ಸು ವಿದ್ಯಾ ನಾಗೇಶ್ ಅವರು ಛಾಯಾಗ್ರಹಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಕೂಡ ಸುಂದರವಾಗಿ ಫೈಟ್ಗಳನ್ನು ಕಂಪೋಸ್ ಮಾಡಿದ್ದಾರೆ. ಆಮೇಲೆ ಹಿರಿಯ ಕಲಾವಿದ ನಮ್ಮ ರಾಜ್ ಬಾಲ್ವಾಡಿ ಇದ್ದಾರೆ, ಎಲ್ಲ ಸುಂದರ್ಶ್ರೀ ಅವರಿದ್ದಾರೆ, ಪ್ರಣವ್ ಮೂರ್ತಿ ಅವರಿದ್ದಾರೆ, ಹಿರಿಯ ಕಿರಿಯ ಎಲ್ಲ ಕಲಾವಿದರು ಮಾಡಿದ್ದಾರೆ. ಮನ್ವಿತ್ ಹಾಗೂ ನಮ್ಮ ಶ್ರೇಯಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾಯಕ ನಾಯಕಿಯಾಗಿ. ನಿರ್ಮಾಪಕರು ಸಂತೋಷ್ ಅವರು ತುಂಬ ಅದ್ಧೂರಿಯಾಗಿ ಈ ಚಿತ್ರವನ್ನು ಮಾಡಿದ್ದಾರೆ. ಎಲ್ಲೂ ಚಿತ್ರಕ್ಕೆ ಹಿಂಜರಿಕೆ ಇಲ್ಲ. ನಮ್ಮ ಪೇಮೆಂಟ್ ಎಲ್ಲ ನಾವು ಕೇಳೋಕ್ಕಿಂತ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ. ಅಂಥ ನಿರ್ಮಾಪಕರನ್ನ ಇತ್ತೀಚಿನ ದಿವಸದಲ್ಲಿ ನಾವು ನೋಡಿದ್ದು ಬಹಳ ಕಡಿಮೆ. ಬಟ್ ಎಲ್ಲ ಚಿತ್ರತಂಡದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ, ತಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಬಾಲರಾಜ್ ಸರ್ ಹೇಳಿ, ಪ್ರತಿಯೊಂದು ಪಾತ್ರದಲ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಸಖತ್ ಖಡಕ್ಕಾಗಿ ಕಾಣಿಸ್ಕೊಳ್ತೀರಾ. ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಲರಾಜ್ ವಾಡಿ. ಪ್ರತಿ ಸಾರಿ ಹೇಳ್ತೀನಿ, ಯಾಕಂದರೆ ಹಿಂದೆ ಮುಂದೆ ಆಗ್ತಾ ಇರ್ತದೆ ಹೆಸರು. ಇವತ್ತು ಸಂಜು ಸಿನಿಮಾದ ಟ್ರೈಲರ್ ತಾವೆಲ್ಲರೂ ನೋಡಿದ್ದೀರಿ. ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಯತಿ ಅಣ್ಣ ನಾನು ಮತ್ತು ಯತಿ ಅಣ್ಣ ಸುಮಾರು ಸಿನಿಮಾಗಳಲ್ಲಿ ನಾವು ಪಾತ್ರಗಳನ್ನ ಮಾಡಿದ್ವಿ ಜೊತೆಯಲ್ಲಿ. ನನಗೆ ಅವರು ಈ ಸಿನಿಮಾದಲ್ಲಿ ಪಾತ್ರ ಕೊಟ್ಟು ಮಾಡಿಸಿದಾಗ ನನಗನ್ನಿಸಿದ್ದು, ಅವರು ಪತ್ರಕರ್ತರಾಗಿಯೂ ಕೂಡ ಒಳ್ಳೆ ಹೆಸರು ಮಾಡಿದರು, ಎಲ್ಲ ಕಡೆ ಓಡಾಡ್ತಾಯಿದ್ರು. ಹಾಗೇ ಅವರು ನಟನೆಯೂ ಕೂಡ ಮಾಡಿದ್ದಾರೆ. ಆದರೆ ನಿರ್ದೇಶನದ ಅವರ ಕಾರ್ಯವೈಖರಿ ನೋಡಿದಾಗ ನಿಜವಾಗ್ಲೂ ತುಂಬ ಅದ್ಭುತವಾದ ನಿರ್ದೇಶಕರು ಅವರು. ನಿರ್ಮಾಪಕರ ನಿರ್ದೇಶಕರು. ಮತ್ತು ಆ ಪ್ಲ್ಯಾನಿಂಗು ಮತ್ತು ಎಕ್ಸಿಕ್ಯೂಷನ್ನು, ಕೆಲಸ ತೆಗೆಯೋ ರೀತಿ, ನಮ್ಗಳನ್ನೆಲ್ಲ ಕಂಫರ್ಟಬಲ್ ಫೀಲ್ ಮಾಡೋ ರೀತಿ ನಮ್ಮನ್ನು ಅವ್ರು ಅಲ್ಲಿ ಇಟ್ಟಿದ್ದು, ಅದು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಐತಿ ಅಣ್ಣ ವಂಡರ್ಫುಲ್ ಡೈರೆಕ್ಟರ್. ಇಲ್ಲಿ ನಿರ್ಮಾಪಕ ನಿರ್ದೇಶಕರು ಏನಿದೆ ಅದನ್ನು ನೀಟಾಗಿ ಅದು ಮುಗಿಸ್ಕೊಡ್ತಾರೆ. ಮತ್ತು ಅವರು ನಟರು ಆಗಿರೋದ್ರಿಂದ ಸುದೀರ್ಘವಾದಂಥ ಅನುಭವನೂ ಕೂಡ ಇರೋದ್ರಿಂದ ಎಲ್ಲರ ಹತ್ರ ಕೆಲಸ ತೆಗೆಯೋ ರೀತಿ, ಕೆಲಸ ಎಕ್ಸಿಕ್ಯೂಷನ್ ಎಲ್ಲವೂ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಫಾದರು, ನಾಯಕಿಯ ತಂದೆಯ ಪಾತ್ರವನ್ನು ಮಾಡಿದ್ದೀನಿ. ಸಿನಿಮಾದಲ್ಲಿ ಅನೇಕ ಕಲಾವಿದರನ್ನೆಲ್ಲರನ್ನೂ ಬೇರೆ ಬೇರೆ ದೊಡ್ಡವರು ಚಿಕ್ಕವರು ಹೀಗೆಲ್ಲ ಮಿಕ್ಸ್ ಮಾಡಿ ಭಾಳ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ನೇರವಾಗಿ ಒಡನಾಟ ಇದ್ದದ್ದು ಶ್ರೇಯಾ ಜೊತೆ. ಸಾತ್ವಿಕ ಯಾವ್ದು ಹೇಳಮ್ಮ? ಯಾವ್ದು ಹೇಳಿದ್ರು ಅವರೇ ಸರ್, ಸಾತ್ವಿಕ. ನನಗೆ ತುಂಬ ಭರವಸೆ ನಟಿ ಅನ್ನಿಸ್ತು ನನಗೆ. ಬಹುಶಃ ಅಲ್ಲಿ ಅವಕಾಶಗಳು ಯಾಕೆ ಇದೆಯೋ, ಯಾಕೆ ಸಿಗ್ತಾ ಇಲ್ವೋ ಅಥವಾ ಮಾಡೋಕ್ಕಾಗ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅದು ಆದರೆ ತುಂಬ ಪೊಟೆನ್ಷಿಯಲ್ ಇರೋಂತಹ ಹೆಣ್ಮಗಳು. ಅಲ್ಲಿ ಪ್ರೆಸೆಂಟೇಷನ್ ಆಗ್ಬೋದು, ಪ್ರೆಸೆನ್ಸ್ ಆಗ್ಬೋದು, ಮತ್ತು ಅಲ್ಲಿಯ ಅಭಿನಯ ಆಗಬಹುದು, ಎಲ್ಲವೂ ತುಂಬ ಚೆನ್ನಾಗಿ ಮಾಡ್ತಾಳೆ. ಜೊತೆಗೆ ಅವಳು ನೃತ್ಯಗಾತಿನೂ ಕೂಡ, ನೃತ್ಯದಲ್ಲೇ ಮುಂದುವರಿ ಅಂತಲೂ ಕೂಡ ನಾನು ಹೇಳಿದೆ. ತುಂಬ ಮಾತಾಡಿದ್ವಿ. ತುಂಬ ಭರವಸೆ ನಟಿ. ಇಲ್ಲೂ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಳೆ. ಎಕ್ಸ್ಪ್ರೆಷನ್ಸ್ ಎಲ್ಲವೂ ತಾವೆಲ್ಲ ಗಮನಿಸಿದ್ದೀರಿ. ಒಂದು ಒಳ್ಳೆ ತಂಡ, ಕೆಲಸ ಮಾಡೋದು ಖುಷಿ. ಜೊತೆಗೆ ನಮ್ಮ ಕಾಡಿನವರು, ಮೈಸೂರಿನವರು ಎಲ್ಲರೂ ಸೇರಿ ಮಾಡಿರೋದು ಇದು. ಮನ್ವಿತ್ ಎರಡನೇ ಸಿನಿಮಾದಲ್ಲಿ ನಾನು ಮೊದಲನೇ ಸಿನಿಮಾದಲ್ಲೂ ಮಾಡಿದ್ದೆ, ಈ ಸಿನಿಮಾದಲ್ಲೂ ಮಾಡಿದ್ದೀನಿ. ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ವಿದ್ಯಾ ನಾಗೇಶ್, ನಮ್ಮ DOP ಕ್ಯಾಮ್ರಾಮೆನ್ನು, ಭಾಳ ಚೆನ್ನಾಗಿ ಮಲೆನಾಡಿನ ಸೌಂದರ್ಯವನ್ನು ಹಿಡಿದಿದ್ದಾರೆ. ವೆರಿ ಗುಡ್ ನಾಗೇಶ್ ಸರ್. ಮತ್ತು ಮ್ಯೂಸಿಕ್ ದಿನೇಶ್, ವಿಜಯ್ ಕ್ಷಮಿಸಿ ವಿಜಯ್, ಹೊಸ ರಕ್ತ ಚೆನ್ನಾಗಿದೆ. ಹೊಸ ರೀತಿ ಏನೋ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಶುಭವಾಗಲಿ.
ಇಂಥ ಒಂದು ಯಾವುದೋ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಂತಿದ್ದೀರಿ. ಪ್ರಜ್ವಲ್ ಸರ್ ಬಗ್ಗೆ ನಾನು ಒಂದು ಹೇಳಬೇಕು. ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಈಗ ಜೊತೆಗೆ ನಾನು ಅವರಿಬ್ಬರು ಹಿಂದೆ ಒಂದು ಚೀತಾ ಸಿನಿಮಾ ಮಾಡಿದ್ವಿ. ಅದರಲ್ಲಿ ಒಂದು ಎಮೋಷನಲ್ ಸೀನ್ ಬರುತ್ತೆ. ಅವ್ರ ಜೊತೆ ಮಾಡ್ತಾ ನನಗೆ ಕಣ್ಣೀರುವಂತು. ಅದ್ರ ಮುಂದುವರೆದ ಭಾಗ ನಂದಿದೆ. ನಾನು ಮಾಡೋದು ನೋಡಿ ಉಳಿದವರೆಲ್ಲ ಕಣ್ಣೀರು ಹಾಕಿದ್ರು. ಅಂದರೆ ಆರ್ತಿ ಅವತ್ತೇ ಹೇಳಿದೆ ನಾನು ಪ್ರಜ್ವಲ್. ವಂಡರ್ಫುಲ್ ಪೊಟೆನ್ಷಿಯಲ್. ಎರಡನೇ ಸಿನಿಮಾ ನಂದು ಚೀತಾ. ವೀರಮಲ್ಲು ಮಾಡಿದ್ದೆ, ಅದ್ಭುತ ಒಂದು ಹಾಗೆ ಬಂದಿದೆ ಅದು ನಿಜವಾಗ್ಲೂ. ಮತ್ತು ಮಂಜು ಸರ್ ಬಂದಿದ್ದಾರೆ, ಕೌಶಿಕ್ ಸರ್ ಬಂದಿದ್ದಾರೆ, ಗೋವಿಂದ್ ಸರ್ ನಮಸ್ತೆ. ಇಂಥ ಹಿರಿಯರ ಎಲ್ಲರ ಒತ್ತಾಸೆ ಮತ್ತು ಪ್ರೋತ್ಸಾಹ ಇಂತಹ ಹೊಸ ತಂಡಗಳಿಗೆ, ಹೊಸ ನಿರ್ಮಾಪಕರುಗಳಿಗೆ, ಹೊಸದಾಗಿ ಮಾಡೋಂಥ ಪ್ರಯತ್ನಗಳಿಗೆ ಬೆಂಬಲವಾಗಿ ನಿಲ್ಲುತ್ತೆ. ಅದೊಂದು ಟಾನಿಕ್ಕಾಗಿ ಕೆಲಸ ಮಾಡ್ತದೆ. ಕೆಲಸ ಮಾಡಲಿ. ಹಾಗೆ ಮಾಧ್ಯಮಿಕರು ಇದನ್ನು ಹೆಚ್ಚೆಚ್ಚು ಪರ್ಸನಲೈಸ್ ಆಗಿ ಇದನ್ನು ಪ್ರಚಾರ ಮಾಡಿ ಅಂತ ತಮ್ಮೆಲ್ಲರೂ ಕೇಳ್ಕೊಳ್ತೀನಿ. ಆಮೇಲೆ ಅತಿ ಮುಖ್ಯವಾಗಿ ಸುಂದರಮ್ಮ NSD ಪಾಸ್ಔಟ್. ಈಗೆಲ್ಲ NSD ಅಂತಾರಲ್ಲ, ಅಂದಿನ ಕಾಲದಲ್ಲಿ ಅವರು NSD ಪಾಸ್ಔಟ್. ಅವರ ಬ್ಯಾಚ್ಮೆಟ್ ಚಿದಂಬರರಾವ್ ಜಂಬೆ, ಅವರ ಶಿಷ್ಯ ನಾನು. ಭಾಳ ಖುಷಿಯಾಯಿತು. ಮತ್ತು ನಿರ್ಮಾಪಕರು ಎಲ್ಲರೂ ಕೂಡ ಕೈ ಜೋಡಿಸಿದ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು ಸರ್. ಏನಣ್ಣ ಬಿಡ್ದಂಗೆ ಎಲ್ಲನೂ ಮಾತುಬಿಟ್ಟೆ. ನಾನು ಏನು ಮಾತಾಡೋದು ಗೊತ್ತಾಯ್ತು. ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಏನೋ ಲವರ್ ಬಾಯ್ ಕ್ಯಾರೆಕ್ಟರು, ಪೇಜ್ ಗಟ್ಲೆ ಡೈಲಾಗು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಮೇಡಮ್, ಹೇಳ್ತೀನಿ. ಪ್ರಜ್ವಲ್ ಸರ್, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಈ ಥರ ಹೊಸ ತಂಡಕ್ಕೆ, ಹೊಸ ಪ್ರತಿಭೆಗಳಿಗೆ ನಿಮ್ಮ ಥರದವ್ರು ಎಲ್ಲರೂ ಪ್ರೋತ್ಸಾಹ ಇರಬೇಕು. ಅಂದರೆ ಎಲ್ಲರೂ ಮುಂದೆ ಬರೋಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಮೀಡಿಯಾ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲೊಂದು ನೀವು ಹೇಳ್ದಂಗೆ ನಂದೊಂದು ಆಸೆ ಈಡೇರಿದೆ. ಕ್ಯಾಮ್ರಾ ನೋಡ್ಕೊಂಡೇ ಮಾತು. ಇಲ್ಲ, ನಿಮಗೆ ಹೇಳ್ಬಿಡ್ತೀನಿ. ಅವರೆಲ್ಲ ನಂಗೆ ಬೈತಾರೆ. ಇಲ್ಲ. ಸೊ ಓಕೆ, ಫ್ರೇಮಿಗೆ ಕರೆಕ್ಟ್ ಆಗಿರುತ್ತೆ. ಡನ್ ಮೇಡಮ್. ಓಕೆ, ಯತೀಶ್ ರಾಜ್ ಸರ್ ನನ್ನೊಂದು ಆಸೆ ಇವತ್ತು ಈಡೇರಿಸಿದ್ರು. ಆವತ್ತೇ ಸೆಟ್ಟಲ್ಲಿ ಕೂಡ ಹೇಳಿದ್ದೆ, ಒಂದು ಬ್ಯೂಟಿಫುಲ್ ಹುಡುಗಿಗೆ ಫಸ್ಟ್ ಟೈಮ್ ಲೈಫಲ್ಲಿ ಪ್ರಪೋಸ್ ಮಾಡಿದ್ದೀನಿ. ಯಾವತ್ತೂ ಪ್ರಪೋಸ್ ಮಾಡಿಲ್ಲ ನನ್ನ ಲೈಫಲ್ಲಿ, ಲವರು ಇಲ್ಲ ಆ್ಯಕ್ಚುಲಿ. ಸೊ ಒಂದು ಅವಕಾಶ ಪ್ರಪೋಸ್ ಮಾಡೋಕ್ಕೆ ಕೊಟ್ಟಿದ್ದೆ ಯತೀಶ್ ಸರ್ಗೆ. ಆಮೇಲೆ ಇಲ್ಲ ಸರ್, ಚಾನ್ಸೇ ಇಲ್ಲ. ಹಾಗೆ ವಿದ್ಯಾನಗರ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ರ ಕಲರ್ಫುಲ್ಲಾಗಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ. ಸಂಜು ಟೀಮ್ಗೆ, ಹಾಗೆ ಸಂಜು ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಬಗ್ಗೆ, ತಂಡದ ಬಗ್ಗೆ ಏನು ಹೇಳ್ತೀರಾ? ತಂಡದ ಬಗ್ಗೆ ಎರಡು ಮಾತಿಲ್ಲ. ಯಾಕೆಂದರೆ ನನಗೆ ತುಂಬ ಇಷ್ಟವಾದ ತಂಡ. ಎಲ್ಲರೂ ಒಂಥರ ಮನೆಯವ್ರ ಥರ ಇದ್ವಿ ನಾವು. ನಾನಿದ್ದಿದ್ದೆ ಒಂದು ದಿವಸನ 2 ದಿವಸನ ಅನಿಸುತ್ತೆ. ಬಟ್ ಆ 2 ದಿವಸದಲ್ಲೂ ಯಾರು ಹೊಸಬ್ರು ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಎಲ್ಲ ನಮ್ಮವರು ಅಂತ ಅನ್ನಿಸ್ತು. ಮತ್ತು ಆ ಟೀಮ್ ವರ್ಕ್ ಇತ್ತಲ್ಲ, ನನಗೆ ತುಂಬ ಖುಷಿ ಆಯಿತು. ಯತಿರಾಜ್ ಅವರಂತೂ ನಾನು ಹ್ಯಾಟ್ಸ್ ಆಫ್ ಟು ಹಿಮ್. ಏಕೆಂದರೆ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಎಷ್ಟು ನನಗೆ ಖುಷಿ ಆಯಿತು ಅಂತಂದರೆ, ಎಷ್ಟು ಚೆನ್ನಾಗಿ ಅವರು ಒಬ್ಬ ಆರ್ಟಿಸ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಇರಬೇಕು ಅಂತಂದ್ಬಿಟ್ಟು, ಯಾವ ರೀತಿ ಅವ್ರಿಗೆ ಆ ಪಾತ್ರ ಬರಬೇಕು ಅಂತಂದ್ಬಿಟ್ಟು. ತುಂಬ ಖುಷಿ ಆಯಿತು. ನನ್ನ ಪಾತ್ರನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮದೊಂದು ಪಾಲಿಸಿ ಇದೆ, ಎಷ್ಟೇ ಸಣ್ಣ ರೋಲ್ ಆಗಲಿ ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅಯ್ಯೋ ನನಗೆ ಸಣ್ಣ ರೋಲ್ ಸಿಗ್ತಲ್ಲ ಅನ್ನೋದಲ್ಲ. ಎಷ್ಟೇ ಸಣ್ಣ ರೋಲ್ ಇರಲಿ, ಅದನ್ನು ನಾವು ಯಾವ ರೀತಿ ಮಾಡ್ತೀವಿ, ಅದರಲ್ಲಿ ನಾವು ಹೇಗೆ ಗೆಲ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನನಗೆ ಗೊತ್ತಿರೋಂಗೆ ನಾನು ಇದರಲ್ಲಿ ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಧನ್ಯವಾದಗಳು. ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಮದರ್ ರೋಲ್ನ ಪ್ಲೇ ಮಾಡಿದ್ದೀನಿ. ಇಡೀ ಪಾತ್ರ ಹೆಂಗಿತ್ತು ಅಂತಂದರೆ, ಒಬ್ಬ ಪ್ರತಿ ಮನೆಯ ಗೃಹಿಣಿಗಳು ಇವಾಗ ಅವರು ಏನೂ ನಮ್ಮ ಕೈಲಿಲ್ಲ, ಎಲ್ಲ ಗಂಡನೇ ನೋಡ್ಕೋಬೇಕು, ಅವರ ಇದರಲ್ಲಿ ಕಂಟ್ರೋಲಲ್ಲಿ ಇದ್ದಾಗ ತನ್ನೊಂದು ಸಣ್ಣ ಆಸೆ ಕೂಡ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ದೇ ಇರೋಂಥ ಪಾತ್ರ. ಆಮೇಲೆ ತುಂಬ ಮಾತು ಕಮ್ಮಿ ಇರೋಂಥ ಪಾತ್ರ. ನಾನು ಹೊರಗಡೆ ನೋಡಿದ್ರೆ ಅಂದರೆ ಮಾತಂದರೆ ಅವಳು ಇಡೀ ವ್ಯಕ್ತಿತ್ವ. ಆ ಗಂಡ ಏನೋ ಸುಮ್ಮನೆ ಕೂತ್ರು ಅವನೇನೋ ಅಂದ್ಬಿಡ್ತಾನೇನೋ, ನಾನು ಇಲ್ಲಿ ಹಿಂಗೆ ಮಾಡಿದ್ರೆ ತಪ್ಪಾಗ್ಬೋದೇನೋ, ಮಕ್ಳನ್ನ ಹೆಂಗೆ ಬೆಳೆಸ್ಬೇಕು, ಅವ್ರ ಮಕ್ಳು
ತಪ್ಪು ಮಾಡಿದ್ರು ನನ್ನ ಮೇಲೆ ಹೇಳ್ತಾನೇನೋ ಅಷ್ಟು ಭಯದ ಕ್ಯಾರೆಕ್ಟ್ರು. ಆದರೆ ನಾನು ಹೊರಗಡೆ ಹಂಗಲ್ಲ. ಆದರೆ ಫಸ್ಟು ದಿನ ಓದ ತಕ್ಷಣ ಏನಾಗೋಯ್ತು ಅಂದರೆ, ನಾವು ಹೊರಗಡೆ ಹೆಂಗೆ ಜಾಲಿಯಾಗಿ ಇದು ಮಾಡ್ತಾ ಇರ್ತೀನಿ ಹಂಗೆ ಮಾಡೋಕ್ಕೆ ಇದು ಮಾಡಿದೆ. ಆದರೆ ನಮ್ಮ ಡೈರೆಕ್ಟ್ರ್ ಇದ್ದಾರಲ್ಲ, ಆಫ್ ಸ್ಕ್ರೀನ್ ಬೇರೆ, ಅವ್ರ ಕೆಲ್ಸಕ್ಕೆ ಯಾಟ್ ಹಾಕೊಂಡು ತಕ್ಷಣ ಬೇರೆ, ಆ ಥರ ಒಂದೇ ಸಲ ಗದ್ರಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನನ್ನ ಕೈಲಿ ಸ್ವಲ್ಪ ಪ್ಯಾನಿಕ್ ಕೂಡ ಆಗೋಗಿದೆ ನಾನು ಆ ಟೈಮಲ್ಲಿ, ಆ ಥರ. ಆದರೆ ತುಂಬ ಅವ್ರನ್ನ ಯಾವಾಗಲೂ ವಿಲನ್ ರೋಲಲ್ಲಿ ನೋಡ್ತಾ ಇದ್ದಿದ್ರಿಂದ ಸಿನಿಮಾಗಳಲ್ಲಿ ಫಸ್ಟ್ ಸಲ ಹಂಗೆ ಅನಿಸ್ಬಿಟ್ಟಿತ್ತು. ಅಂದ್ರೆ ಅವ್ರ ಆಕ್ಟಿಂಗ್ ಕಟ್ ಹೇಳಿದ್ರು ವಿಲನ್ ತರನೇ ಅನ್ಸಿದ್ರು ನಿಮ್ಗೆ? ಆಮೇಲೆ ಒಂದು ದಿನ ಅಂದರೆ ಅರ್ಧ ದಿನ ಶೂಟಿಂಗ್ ಮುಗ್ದಾದ್ಮೇಲೆ ಅವ್ರು ನಮಗೆ ಹೇಗೆ ನಮ್ಮ ಹತ್ರ ಇರೋ ಟ್ಯಾಲೆಂಟ್ ಅಥವಾ ನಮ್ಮ ಕೆಲಸ ಹೇಗೆ ತೆಗೆಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾದ್ಮೇಲೆ ತುಂಬ ಚೆನ್ನಾಗಾಯಿತು. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಕೆಲಸ ಮಾಡಿದಷ್ಟು ದಿನ ಚೆನ್ನಾಗಿ ಬಂದಿದೆ ನನ್ನ ಪಾತ್ರ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಬೇಕು. ದಯಮಾಡಿ ಬಂದಿರೋರೆಲ್ಲರೂ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಪೋಸ್ಟ್ ಮಾಡಿ, ಮಾಧ್ಯಮ ಮಿತ್ರರು ನಮಗೆ ಸಹಕಾರ ನೀಡಿ, ಹೊಸ ತಂಡ, ಹೊಸ ಏನು ನಿರ್ಮಾಪಕರಿದ್ದಾರೆ, ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ವಿಜಯ್ ಹರಿಸ ಅಂತ, ಸಂಜು ಸಿನಿಮಾದ ಮ್ಯೂಸಿಕ್ ಕಂಪೋಸರ್. ಈ ಸಿನಿಮಾದಲ್ಲಿ ಅವರೇ ಜೋರಾಗಿ ಮಾತಾಡ್ಬೇಕು ಸರ್. 2 ಹಾಡುಗಳಿದೆ, ಕೇಳಿದ್ದೀರಾ? ಒಂದು ಬಿಡ್ ಸಾಂಗ್ ಇದೆ, ಅಲ್ಲದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ನಾನೇ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಕಮರ್ಷಿಯಲ್ ಆಸ್ಪೆಕ್ಟ್ಗೋಸ್ಕರ ಒಂದು ಟ್ರೈಲರ್, ಟೀಸರ್, ಇದೇನೇನು ಈವೆಂಟ್ ಇದೆ ಅದನ್ನೆಲ್ಲ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಮೂವಿ ಬಂದು ನೋಡಿದಾಗ ಇದು ಬೇರೆ ಜಾನರ್ ಇದೆ. ಅಂದರೆ ಒಂದು ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ ಇರುವಂತಹ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ತುಂಬ ಬೇರೆ ರೀತಿ ಎಮೋಷನ್ಸ್ ಇರೋಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಎಮೋಷನ್ಸ್. ಅಫ್ಕೋರ್ಸ್ ಎಲ್ಲ ತಾಯಿ ಮಗಳು, ತಂದೆ ಮಗ, ಈ ಥರ ಎಮೋಷನ್ಸ್ ಇರೋಂತಹ ಸಿನಿಮಾಗಳಿದೆ. ಬಟ್ ಇದರಲ್ಲಿ ಸ್ವಲ್ಪ ಬೇರೆ ಕಾಂಟೆಕ್ಸ್ಟಲ್ಲಿ ತೊಗೊಂಡೋಗಿರೋಂಥ ಒಂದು ಸಿನಿಮಾ ಇದು. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ. ಪ್ರೊಡಕ್ಷನ್ ಇಲ್ಲಿ ತುಂಬ ಜನ ಪ್ರೊಡ್ಯೂಸರ್ಸು ಎಲ್ಲ ಬಂದಿದ್ದೀರಾ. ಆ್ಯಕ್ಚುಲಿ ನಾವು ಆಡಿಯೋ ಲಾಂಚ್ ಮಾಡಿದಾಗ ತುಂಬ ಜನ ಡೈರೆಕ್ಟರ್ಸ್ ಬೆಲ್ಟ್ ಬಂದಿತ್ತು. ಸೊ ನಾನು ನಮ್ಮ ಡೈರೆಕ್ಟರ್ ಎಲ್ಲ ಡಿಸ್ಕಸ್ ಮಾಡುವಾಗ ಯಾವುದೋ ಒಂದು ಚಿಕ್ಕ ಇಂಟರ್ವ್ಯೂ ನೋಡ್ತಿದ್ವಿ ಒಂದು ಬಿಟ್ಟು. ಅದರಲ್ಲಿ ಯಾರೋ ಹೇಳ್ತಾಯಿದ್ರು, ನಮ್ಮ ಕನ್ನಡ ಸಿನಿಮಾದಲ್ಲಿ ಹೊಸಬ್ರು ಯಾರನ್ನ ಮಾಡಿದ್ರೆ ಹೆಲ್ಪ್ ಮಾಡಲ್ಲ, ಯಾರು ಬಂದು ಪ್ರಮೋಟ್ ಮಾಡಿಕೊಡಲ್ಲ ಅನ್ನೋ ಥರ ಹೇಳ್ತಾ ಇದ್ದಿದ್ದು ಕೇಳಿದ್ವಿ. ಆವಾಗ ನಾನು ನಮ್ಮ ಡೈರೆಕ್ಟ್ರಿಗೆ ಕೇಳಿದೆ, ಸರ್ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿ ಮಾಡ್ತಾರಾ ಮಾಡಲ್ವ ಅಂತ. ಆವಾಗ ಅವರು ಹಾಗೆಲ್ಲ ಏನಿಲ್ಲ, ಯಾರು ಕರೆದ್ರು ಕರೆಕ್ಟಾಗಿ ಕೇಳಿ ಅವ್ರಿಗೆ ತೋರಿಸಿ ಇರೋ ಕಂಟೆಂಟ್ನ ಎಕ್ಸ್ಪ್ಲೇನ್ ಮಾಡಿ ಕರೆದ್ರೆ ಖಂಡಿತ ಬರ್ತಾರೆ ಅಂದರು. ಸೊ ನಮ್ಮ ಆಡಿಯೋ ಲಾಂಚಲ್ಲಿ ಆಲ್ಮೋಸ್ಟ್ ತುಂಬ ಜನ ಡೈರೆಕ್ಟರ್ಸ್ ಬಂದಿದ್ರು, ಇಲ್ಲಿ ತುಂಬ ಜನ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ದಾರೆ. ಸೊ ನಮಗೆ ಖಂಡಿತ ತುಂಬ ದೊಡ್ಡ ಸಪೋರ್ಟ್ ಸಿಗ್ತಾ ಇದೆ ಎಲ್ಲರಿಂದ, ಹೊಸ ತಂಡಕ್ಕೆ. ಸೊ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ಯು. ಎಲ್ರಿಗೂ ನಮಸ್ತೆ. ಈ ಸಿನಿಮಾಗೆ ಯತಿರಾಜ್ ಸರ್ ಜೊತೆ ನಾನೊಂದು 3-4 ಸಿನಿಮಾ ವರ್ಕ್ ಮಾಡ್ತೀನಿ. ಅವರು ವಿಷಯ, ಕಂಟೆಂಟ್, ಅವ್ರ ವಿಚಾರಗಳೆಲ್ಲ ನನಗೆ ತುಂಬ ಖುಷಿಯಾಗುತ್ತೆ. ಈ ಸಿನಿಮಾ ಬೇರೆ ರೀತಿಯೇ ಮಾಡೋಣ ಅಂತ ತುಂಬ ಚಾಲೆಂಜಾಗಿ ತೊಗೊಂಡು ಮಾಡ್ತೀನಿ. ನನಗೆ ಎಲ್ಲದಕ್ಕಿಂತ ಖುಷಿ ಏನು ಅಂತ ಹೇಳಿದ್ರೆ, ಇವತ್ತು ನನ್ನ ಗುರುಗಳು ಕೆ ಮಂಜು ಸರ್, ಅವ್ರ ಬ್ಯಾನರ್ ತುಂಬ ಸಿನಿಮಾ ಮಾಡಿದ್ದೀನಿ. ಪ್ರಜ್ವಲ್ ಸರ್ ಜೊತೆ ತುಂಬ ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ಅಸೋಸಿಯೇಟ್ ಆಗಿದ್ದಾಗ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ತುಂಬ ಖುಷಿ ಆಗ್ತಿದೆ. ಇವತ್ತು ಪ್ರಜ್ವಲ್ ಸರ್ ಆಗಲಿ, ಮಂಜು ಸರ್ ಆಗಲಿ, ಪ್ರೊಡ್ಯೂಸರ್ ಸಾಹೇಬ್ರು ಎಲ್ಲರೂ ಬಂದಿರೋದ್ರಿಂದ, ಮೀಡಿಯಾದವ್ರು ಎಲ್ಲರ ಆಶೀರ್ವಾದ ನಗರ ಇರಲಿ. ತುಂಬ ಚೆನ್ನಾಗಿ ಕಷ್ಟ ಬಿದ್ದಿದ್ದೀವಿ. ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಂತೋಷಣ್ಣ ಪ್ರೊಡ್ಯೂಸರ್ ಇದ್ದಾರಲ್ಲ, ತುಂಬ ಒಳ್ಳೆ ಮಟ್ಟದ್ದು. ನಾವು ಡೈರೆಕ್ಟ್ರು ಏನೋ ಒಂದು ಬಜೆಟ್ ಹಾಕೊಂಡು ಏನೋ ಒಂದು ವಿಚಾರ ಮಾತಾಡಿ ಅದನ್ನು ಯಾವುದೋ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ನಿಲ್ಲಿಸಿ, ಇವತ್ತು ಶೈಲೇಶ್ವರ್ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಎಲ್ಲರೂ ಟೋಟಲ್ ಆಗಿ ನಮ್ಗೆ ಈ ಮಟ್ಟಕ್ಕೆ ಬಿಟ್ಟಿದ್ದಾರೆ. ಇದರಲ್ಲಿ ತುಂಬ ಸಿನಿಮಾ ಒಳಗಡೆ ಕ್ಲೋಸ್ ಆಗಿ ಹೀರೋಯಿನ್ನು ಮೇಡಮ್ ನಾವೆಲ್ಲ ತುಂಬ ಬಾಂಡಿಂಗ್ ಚೆನ್ನಾಗಿರ್ತೀವಿ. ಹೀರೋ ಸರ್ ಅಷ್ಟೇ. ಹೀರೋ ಸರ್ ಒಂದು ಮೀಟಿಂಗಲ್ಲಿ ನಮ್ಮನ್ನು ಫೈನಲ್ ಮಾಡಿ ಎಲ್ಲ ಮಾಡಿ ಮಟ್ಟಕ್ಕೆ ತೊಗೊಂಬಂದು ಕೊಟ್ಟಿದ್ದಾರೆ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ರು ನಮ್ಮ ಕೆಲಸ ಕಾರ್ಯಗಳು ತುಂಬ ಇಷ್ಟ ಆಗುತ್ತೆ. ನಾನು ಅವರ ಕಾಂಬಿನೇಷನ್ ವರ್ಕ್ ಮಾಡಿರೋದೆಲ್ಲ, ಆಮೇಲೆ ಅವ್ರ ಟೇಸ್ಟ್ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ. ಆಮೇಲೆ ವಿಜಯಣ್ಣ ಆಗಲಿ, ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ನಾವು ಬರೀ ಮ್ಯೂಸಿಕ್ ನೋಡೋ ಟೈಮಲ್ಲಿ ಮೇಲೆ ಇರಲ್ಲ, A to Z ಎಲ್ಲ ಸಿನಿಮಾ ಪೂಜೆಯಿಂದ ಹಿಡಿದು ಇವತ್ತವರೆಗೂ ಜೊತೆಲೇ ಇದ್ದೀವಿ. ನಮ್ದೊಂದು ಟೀಮೇ ಇದೆ, ಏನೇ ಒಂದು ಮಾಡೋರು ಎಲ್ಲರೂ ಸೇರಿಕೊಂಡೇ ಮಾಡೋದು. ಇಷ್ಟು ಹೇಳ್ತಾ ಮಾತು ಮುಗಿಸ್ತೀನಿ. ಮಂಜಣ್ಣ. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಟ್ರೈಲರ್ ನೋಡಿದ್ರಿ. ಫಸ್ಟ್ ಆಫ್ ಆಲ್ ಪ್ರಜ್ವಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯು ಆಲ್ವೇಸ್ ಬಿನ್ ವೆರಿ ಸಪೋರ್ಟಿವ್. ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗೋವಿಂದ್ ಸರ್. ಆ್ಯಂಡ್ ಸಿನಿಮಾ ಸಂಜು ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಇವಾಗ ಟ್ರೈಲರಲ್ಲಿ ಏನು ನೋಡಿದ್ರಿ ಅದರದ್ದು ಅಷ್ಟೇ ಮಾತು ಜಾಸ್ತಿ ಇಲ್ಲ ನನ್ನ ಪಾತ್ರಕ್ಕೆ. ಆ್ಯಂಡ್ 40 ಮಿನಿಟ್ಸ್ ಏನೋ ಚಿತ್ರದಲ್ಲಿ ಪಾತ್ರ ಇಲ್ಲ. ಫಸ್ಟ್ ನಾನು ಆಡಿಷನ್ಗೆ ಹೋದಾಗಲೂ ಯತಿ ಸರ್ ನನಗೆ ಹೇಳಿದ್ದು, ನಾನು ಏನೂ ಮೇಕಪ್ ಹಾಕಿರಲಿಲ್ಲ, ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದೆ ಮನೆಗೆ. ನಾನು ಹೇಳಿದೆ ಸರ್ಗೆ, ಸರ್ ನಾನು ರೆಡಿ ಆಗಿಲ್ಲ, ಏನೂ ಇಲ್ಲವ ನೀನು ಹೇಗಿದೆಯಾ ಹಾಗೆ ಬಾ ಅಂತಂದರು. ಹೋಗಿದ ತಕ್ಷಣ ನಂಗೆ ಇದೇ ಥರ ಬೇಕಾಗಿರೋದು ಪಾತ್ರ, ಜಾಸ್ತಿ ಮೇಕಪ್ ಇಲ್ಲ, ಹೇರ್ ಸ್ಟೈಲ್ ಇಲ್ಲ,
ತುಂಬ ಸಿಂಪಲ್ಲಾಗಿ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಥರ ಅನಿಸ್ಬೇಕು ಆ ಥರ ಪಾತ್ರ ಇದು ಅಂತಂದರು. ಪಾತ್ರದ ಬಗ್ಗೆ ನಾನು ಇನ್ನೂ ಆ್ಯಕ್ಚುಲಿ ನೀವು ಮೂವಿ ನೋಡಿದ್ರೆ ಬೆಟರ್, ಯಾಕಂದರೆ ನಾನು ಎಷ್ಟು ಹೇಳಿದ್ರು ಅಷ್ಟು ಕಡಿಮೆ ಈ ಪಾತ್ರದ ಬಗ್ಗೆ. ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ, ಯಾಕಂದರೆ ಬರೀ ಎಕ್ಸ್ಪ್ರೆಷನ್ಸಲ್ಲೇ ಜಾಸ್ತಿ ಮಾತಾಡೋವಂಥ ಕ್ಯಾರೆಕ್ಟರ್ ಇದು. ಆ್ಯಂಡ್ ಮನ್ವಿತ್ ಹೊಸ ಹೀರೋ ಆ್ಯಂಡ್ ವೆರಿ ಸಪೋರ್ಟಿವ್ ಆ್ಯಂಡ್ ತುಂಬ ಕಲಿಬೇಕು ಅಂತ ತುಂಬ ಆಸೆ ಪಡ್ತಿದ್ರು. ಸೆಟ್ಸಲ್ಲೂ ಅಷ್ಟೇ ತುಂಬ ಕ್ವೆಶ್ಚನ್ಸ್ ಕೇಳ್ತಿದ್ರು, ಇಂಪ್ರೂವೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು. ಆ್ಯಂಡ್ ಐ ಥಿಂಕ್ ಭರವಸೆಯ ನಟ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮನ್ವಿತ್. ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ನಾಗೇಶ್ ಸರ್, ಅವ್ರು ಹೇಳ್ದಂಗೆ ನಮ್ಮ ಬಾಂಡಿಂಗ್ ಸೆಟ್ಟಲ್ಲಿ ಸಿಕ್ಕಾಬಟ್ಟೆ ನಾನು ತುಂಬ ಕ್ಲೋಸ್ ಆಗಿದ್ದು ನಾಗೇಶ್ ಸರ್ ಜೊತೆ. ಬಿಕಾಸ್ ಪ್ರತಿಯೊಂದು ಶಾರ್ಟ್ಗೂ ತುಂಬ ಹೊಗಳ್ತಾ ಇದ್ರು ಆ್ಯಂಡ್ ಈ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು ಆ್ಯಂಡ್ ಪ್ರತಿಯೊಂದು ಫ್ರೇಮ್ ಕೂಡ ಬ್ಯೂಟಿಫುಲ್ಲಾಗಿ ಇಡ್ತಾಯಿದ್ರು. ಥ್ಯಾಂಕ್ ಯು ನಾಗೇಶ್ ಸರ್. ಆ್ಯಂಡ್ ಅದನ್ನು ಬ್ಯೂಟಿಫುಲ್ಲಾಗಿ ತೋರಿಸ್ತಿದ್ರು ನಮ್ಮ ಮೇಕಪ್ ಆರ್ಟಿಸ್ಟ್ ರಾಧಾ ಅವರು ಆ್ಯಂಡ್ ಹೇರ್ ಸ್ಟೈಲಿಸ್ಟ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಸಂಜು. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಾನು ರಾಕ್ ಸ್ಟಾರ್ ಅಂತ ಕರಿತೀನಿ ಅವ್ರನ್ನ, ವಿಜಯ್ ಸರ್. ಈಸ್ ಎನ್ ಅಮೇಝಿಂಗ್ ಪರ್ಸನ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಪ್ರಕಾರ. ಬಿಕಾಸ್ ಅವ್ರ ಮ್ಯೂಸಿಕಲ್ಲಿ ಏನೋ ಒಂದು ಎಲಿಮೆಂಟ್ ಇದೆ ವಿಚ್ ಇಸ್ ಲೈಕ್ ವೆರಿ ಪೆಪಿ ಆ್ಯಂಡ್ ಎಮೋಷನ್ಸ್ ಇರುತ್ತೆ, ಬಟ್ ಸ್ಟಿಲ್ ಹಿ ಕ್ರಿಯೇಟ್ಸ್ ಹಿಸ್ ಓನ್ ಮ್ಯಾಜಿಕ್. ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಸಂಜು ಆ್ಯಂಡ್ ಮೇಕಿಂಗ್ ಇಟ್ ಮ್ಯೂಸಿಕಲಿ ಮ್ಯಾಜಿಕಲ್. ಸೊ ನಮ್ಮ ಆಡಿಯೋ ಲಾಂಚ್ ದಿನ ವಿ ಸಾ ಯುವರ್ ಮ್ಯೂಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್. ಬಿಕಾಸ್ ಒಂದೊಂದು ಸಾಂಗ್ ಕೂಡ ಒಂದೊಂದು ರೀತಿ ಇದೆ, ಮಿಟಿಕ್ಲಾಡಿ. ಆ್ಯಂಡ್ ಈಗ ಹೊಸದಾಗಿ ಒಂದು ಸಾಂಗ್, ಅದು ನಾನು ಫಸ್ಟ್ ಟೈಮ್ ಕೇಳಿದ್ದು, ದ್ಯಾಟ್ ಈಸ್ ಆಲ್ಸೋ ಅಮೇಝಿಂಗ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ, ಕ್ಯಾಪ್ಟನ್ ಆಫ್ ದ ಶಿಪ್ ಯತಿರಾಜ್ ಸರ್ ಬಗ್ಗೆ ಹೇಳಲೇಬೇಕು. ಎಷ್ಟು ಕಲ್ತಿದ್ದೀನಿ ಸರ್ರಿಂದ ಅಂತಂದರೆ ಟೈಮ್ ಸೆನ್ಸ್ ಆಗಿರ್ಬೋದು, ಆಮೇಲೆ ಆ್ಯಕ್ಟಿಂಗಲ್ಲಿ ಚಿಕ್ಕ ಥಿಂಗ್ಸ್ ಆಗಿರ್ಬೋದು. ಅಂದರೆ ಸರ್ಗೆ 2 ಶೇಡ್ ನೋಡ್ತಾ ಇದ್ದೆ ನಾನು. ಒಂದು ಸ್ಟ್ರಿಕ್ಟ್, ನಾನು ಸ್ಕೂಲ್ ಕಾಲೇಜೆಲ್ಲ ನೆನಪಾಗ್ಬಿಡ್ತು. ಒಂದು ಸರ್ತಿ ಹಿಂಗೆ ರೌಂಡ್ ಹೊಡ್ಕೊಂಡು ಬಂದಂಗೆ ಆಯಿತು ನನಗೆ ಸಂಜು ಚಿತ್ರದಲ್ಲಿ. ಬಿಕಾಸ್ ಎವ್ರಿ ಡೇ ವಾಸ್ ಲೈಕ್ ಲೆಕ್ಚರರ್. ಇವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಸ್ಟ್ರಿಕ್ಟ್ ಲೆಕ್ಚರರ್ ಬಂದಾಗ ಸ್ಟೂಡೆಂಟ್ಸ್ ನಾವೆಲ್ಲ ಸೈಲೆಂಟ್ ಆಗಲ್ವಾ, ಹಾಗಾಗ್ತಿದ್ವಿ ಸೆಟ್ಸಲ್ಲಿ. ಬಿಕಾಸ್ ಸರ್ ಶಾರ್ಟ್ ಕಟ್ಟಾದರೆ ಬೇರೆ ರೀತಿ ಇರೋದು, ಆರಾಮಾಗಿ ಜಾಲಿಯಾಗಿ ಸತಿಗೆ ಹಂಗೆ ಹಿಂಗೆ ಅಂತ. ಮತ್ತು ಶಾರ್ಟ್ ರೆಡಿ ಆದಾಗ ಅವ್ರಿಗೆ ಏನು ಬೇಕು ಅದು ಅವ್ರಿಗೆ ಬೇಕೇ ಬೇಕು. ಸೊ ಇಟ್ ವಾಸ್ ಅವ್ರ ಡೆಡಿಕೇಶನ್ ಕಲ್ತಿದ್ದೀನಿ. ಚಿಕ್ಕ ಪರ್ಫಾರ್ಮೆನ್ಸಲ್ಲಿ ಚಿಕ್ಕ ಥಿಂಗ್ಸ್ ಅಬೌಟ್ ಆ್ಯಕ್ಟಿಂಗ್ ತುಂಬ ಕಲ್ತಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮೀ, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಸಂಜು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಸಂತೋಷ್ ಸರ್ ಬಗ್ಗೆ ನಾವು ಇಡೀ ತಂಡ ಅವ್ರ ಬಗ್ಗೆ ಯಾರೂ ಐ ಥಿಂಕ್ ಮಾತಾಡದೆ ಹೋಗೋಕ್ಕಾಗಲ್ಲ. ಬಿಕಾಸ್ ಸಂಜು ಆಗ್ತಿರೋದೇ ನಿಮ್ಮಿಂದ. ಸಂತೋಷ್ ಸರ್, ವಿ ರಿಯಲಿ ಮಿಸ್ ಯು ಹಿಯರ್. ನೀವು ಇರಬೇಕಿತ್ತು ಇಲ್ಲಿ, ಬಟ್ ವಿ ರಿಯಲಿ ಮಿಸ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿರೋದು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಡೂಯಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿತ್ರ 27ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮದು ಸಂಜು ಮೂವಿದು ಸಾಂಗ್ ನೋಡಿದ್ದೀರಾ, ಟ್ರೈಲರ್ ನೋಡಿದ್ದೀರಾ. ಸೊ ಎಲ್ಲರೂ ಖುಷಿಯಾಗಿರ್ತಾರೆ ಅನ್ಕೋತೀನಿ. ಮೊದಲೇ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ಪ್ರೊಡ್ಯೂಸರ್ ಸಂತೋಣನಿಗೆ, ಯಾಕಂದ್ರೆ ನನ್ನನ್ನು ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ, ಮತ್ತು ನಮ್ಮ ಯತಿರಾಜ್ ಸರ್ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ, ಮತ್ತು ನನ್ನ ಕೋ ಆರ್ಟಿಸ್ಟು ಶ್ರಾವ್ಯ ಮೇಡಮ್, ಸಾತ್ವಿಕ್ ಅವರು. ಯಾಕಂದರೆ ನನಗೆ ಅಮ್ಮನ ಕ್ಯಾರೆಕ್ಟರ್ ಬಂದು ಸಂಗೀತ ಮೇಡಮ್ ಮಾಡಿದ್ರು, ಸುಂದರಶ್ರೀ ಮೇಡಮ್ಮು, ಬಾಲರಾಜ್ ಸರು, ಕಾಂತಾಯಣಿ ಮೇಡಮ್ಮು. ಸೊ ಎಲ್ಲರ ಜೊತೆ ವರ್ಕ್ ಮಾಡಬೇಕಿದ್ರೆ ನನಗೆ ನ್ಯೂ ಕಮರ್ ಅನಿಸ್ಲಿಲ್ಲ. ಸೊ ನನಗೆ ಒಂಥರ ಫ್ಯಾಮಿಲಿ ಥರ ಫೀಲಿಂಗು. ಸೊ ಎಲ್ಲರೂ ನನಗೆ ನಾನು ಸಾತ್ವಿಕ್ ಅವ್ರ ಜೊತೆ ಡಿಸ್ಕಷನ್ ಮಾಡಬೇಕಿದ್ರೆ ಮೆನಿ ಡಿಸ್ಕಷನ್ಸ್ ಆಗ್ತಾಯಿತ್ತು ಶೂಟಿಂಗ್ ಹಾಗೆ ಹೀಗೆ ಅಂತ. ಸೊ ತುಂಬ ಸಪೋರ್ಟ್ ಮಾಡಿದ್ರು ನನಗೆ, ಅದಕ್ಕೆ ಐಮ್ ಸೋ ಥ್ಯಾಂಕ್ಫುಲ್ ಸಾತ್ವಿಕ್ ಅವರೇ. ಸೊ ಮತ್ತು ಥ್ಯಾಂಕ್ಸ್ ಹೇಳಿದ್ರೆ ಮೆನಿ ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ನಮ್ಮ ಯತಿರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮೇಡಮ್. ಪಾತ್ರದ ಬಗ್ಗೆ ಮಾತಾಡೋಣ. ಪಾತ್ರದ ಬಗ್ಗೆ ಮಾಡ್ಬೇಕಂದ್ರೆ ಸಂಜು, ನೀವು ಅಂದ್ಕೊಂಡಿರ್ಬೋದು ಏನು ಗುರು ಲೈಕ್ ಒಳ್ಳೆ ಬ್ಲೇಸರ್ ಹಾಕೊಂಡು ಮದುವೆ ಹುಡುಗನ ಥರ ಬಂದು ನಿಂತಿದೆಯಾ ಅಂತ. ನಾವ್ಯಾರು ಹೇಳಲಿಲ್ಲ. ಸೊ ಇಲ್ಲಿ ಕ್ಯಾರೆಕ್ಟರ್ ಒಂದು ಮದುವೆ ಹುಡುಗನೇ, ಅವನು ಹುಡುಗಿ ಹುಡುಕ್ಬೇಕಿದ್ರೆ ಏನೆಲ್ಲ ಇನ್ಸಿಡೆಂಟ್ ಆಗುತ್ತೆ ಅನ್ನೋದೇ ಕಾನ್ಸೆಪ್ಟು. ಡೈರೆಕ್ಟ್ರು ವಿತೌಟ್ ಪರ್ಮಿಷನು ಪೂರ್ತಿ ರಿವೀಲ್ ಮಾಡಿಲ್ಲ. ಸೊ ಮತ್ತು ಪ್ರಜ್ವಲ್ ಸರ್, ಲವ್ ಯು ಸೋ ಮಚ್.
ಯಾಕಂದರೆ ನಾನು ಬೀಗೆ ನಾನು ಒಂದು ಲೈಕ್ ವಿಲೇಜಿಂದ ಬಂದವನು, ಪ್ರಜ್ವಲ್ ಸರ್ನ ಟಿ ವಿಲಿ ನೋಡ್ಕೊಂಡು ಬಂದವನು. ನನ್ನ ಮೂವಿಗೆ ಬಂದಿದ್ದಾರೆ ಅಂದರೆ ಅವರು ಫಸ್ಟ್ ಮೂವಿಲೇ ಸಿಕ್ಸರ್ ಬಾರಿಸ್ಕೊಂಡು 6 ಹೊಡ್ಕೊಂಡೆ ಇಂಡಸ್ಟ್ರಿಗೆ ಬಂದವರು. ನನಗೆ ಪ್ರಜ್ವಲ್ ಸರ್ ನೋಡಿದ್ರೆ ನನಗೆ ಎಷ್ಟು ಪ್ರೌಡ್ ಅಂದರೆ ಸಖತ್ ಹ್ಯಾಂಡ್ಸಮ್ ಹುಡುಗ ಇಂಡಸ್ಟ್ರಿಲಿ ಇದ್ದಾರಲ್ಲ ಅಂತ. ಜೊತೆಗೆ ಒಂದು ಜಲಸ್ ಇದೆ, ನಾನು ಅವರಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ. ಇಲ್ಲ ಸರ್ ಅಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ ಸಖತ್ತು ಬೇಜಾರಾಗ್ತಾ ಇದೆ. ಮತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಮೀಡಿಯಾದವ್ರಿಗೆ, ದಯವಿಟ್ಟು ಹೊಸ ಸಿನಿಮಾ ಪ್ಲೀಸ್. ಯಾರು ಮಾತ್ರ ಹೊಸ ಸಿನಿಮಾ ಯಾಕೆ ಹೊಸ ಸಿನಿಮಾ ಅನ್ಕೋತೀರಾ? ಕಂಟೆಂಟ್ ನೋಡಿ. ಹೊಸ ಬರೋ ಸಿನಿಮಾ ಅಲ್ಲ. ನಮ್ಮ ಡೈರೆಕ್ಟರ್ ಇಲ್ಲೂ ಕರೆಕ್ಷನ್ ಮಾಡ್ತಾ ಇದಾರೆ. ಸರಿ, ಒಂದ್ಸಲ ಅವ್ರೊಳಗಿರೋ ಪತ್ರಕರ್ತರು, ಒಂದ್ಸಲ ಆಂಕರು, ಒಂದ್ಸಲ ಡೈರೆಕ್ಟರ್ ಎಲ್ಲ ಹೊರಗಡೆ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಹೊಸಬ್ರ ಸಿನಿಮಾ ಪ್ಲೀಸ್ ಜಡ್ಜ್ ಮಾಡಬೇಡಿ, ಹೊಸಬ್ರ ಸಿನಿಮಾ ಅಂತ ಜಡ್ಜ್ ಮಾಡಬೇಡಿ. ನಾನು ಮೀಡಿಯಾದವ್ರು ಕೇಳ್ಕೊಳ್ಳೋದು ಇಷ್ಟೇ, ಪ್ಲೀಸ್ ನಮ್ಮದು ಹೊಸ ತಂಡ ಅಂತ ಕನ್ಸಿಡರ್ ಮಾಡಬೇಡಿ. ನಮ್ಮದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಏನೋ ಹೊಸ ಹುಡುಗ ಬಂದಿದ್ದಾನೆ ಅವನ್ಯಾರೋ, ಪ್ಲೀಸ್ ನಾವೊಂದು ವಚನ ಹೇಳ್ತೀನಿ, ಪ್ಲೀಸ್ ಯಾರು ಬೇಜಾರಾಗಬೇಡಿ. ಇವನಾರವ ಎಂದೆನಿಸದೆರೆಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ಇವನ್ಯಾರೋ ಪ್ಲೀಸ್, ನಮ್ಮವನು, ಕನ್ನಡದವನು ಅಂತ ಸಪೋರ್ಟ್ ಮಾಡಿ. ನೋಡಿ, ಕನ್ನಡ ಸಿನಿಮಾ ಗೆಲ್ಲುತ್ತೆ. ದಯವಿಟ್ಟು ಇಷ್ಟೇ. ನಿಮ್ಮ ಎಮೋಷನ್ಸ್ ಕನೆಕ್ಟ್ ಆಯ್ತು ಅಲ್ಲಿಗೆ. ಗೊತ್ತಾಯ್ತು. ಹೌದು, ಸಿನಿಮಾ ಪ್ರೇಕ್ಷಕರಿಗೆ ಹೇಳಬೇಕು. ಸರ್ ನಾನು ಹೇಳ್ತಾ ಇರೋದು ಆಡಿಯನ್ಸ್ಗೆ ಸಾರಿ ಇಲ್ಲ ಆಡಿಯನ್ಸ್ಗೆ ಹೇಳ್ತಾ ಇರೋದು. ಇವನಾರವ ಅಂತ ಹೇಳಿದ್ರೆ ಹೊಸಬ್ರು ಅಂತ ದಯವಿಟ್ಟು ಕನ್ಸಿಡರ್ ಮಾಡಬೇಡಿ. ಸೊ ನಾವು ಹೊಸಬ್ರಾದರೂ ಪ್ಲೀಸ್ ದಯವಿಟ್ಟು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ನಾಟ್ ಫಾರ್ ಮೀಡಿಯಾ ಸರ್, ಪ್ಲೀಸ್. ಓಕೆ ಮನ್ವಿತ್, ನಮಗೆ ನಿಮ್ಮ ಎಮೋಷನ್ಸ್ ಅರ್ಥ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದರೂ ಇದೆಯಾ ಮಾತಾಡೋಕ್ಕೆ? ಇನ್ನೂ ಇದೆ. ಓಕೆ, ಇದೆ ಪ್ಲೀಸ್. ಮತ್ತು ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ನನಗೋಸ್ಕರ ಬಂದಿರೋರು ನಮ್ಮ ಬಿಕಾಸ್ ಆಲ್ರೆಡಿ ಒಂಚೂರು ಟೈಮ್ ಲ್ಯಾಗ್ ಆಗಿರೋದ್ರಿಂದ ಒಂದು ರಿಕ್ವೆಸ್ಟ್ ಅಷ್ಟೇ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಂದು ಇಲ್ಲಿ ಸಂಜಯ್ ನನ್ನ ಪ್ರೀತಿಯಿಂದ ಸಂಜು ಅಂತ ಕರೀತಾರೆ. ಸೊ ಇದರಲ್ಲಿ ಒಂದು ಪ್ಲೇಸಲ್ಲಿ ನಡೆಯುವಂಥ ಕತೆ, ಮೂರ್ನಾಡಲ್ಲಿ ನಡೆಯುವಂಥ ಕತೆ. ಸೊ ಬ್ಯೂಟಿಫುಲ್. ಇಟ್ಸ್ ನಾಟ್ ಎ ಲವ್ ಸ್ಟೋರಿ, ಬಟ್ ಇಟ್ಸ್ ಎಮೋಷನ್. ತಾಯಿ ಮಗನ ಎಮೋಷನ್ಸ್ ಇರ್ಬೋದು, ಮತ್ತು ನಮ್ಮಿಬ್ಬರು ಕಾಂಬಿನೇಷನ್ ಎಲ್ಲ. ಸೊ ಎಮೋಷನ್ಸ್ ಕ್ಯಾರಿ ಆಗುವಂಥ ಒಂದು ಇಟ್ಸ್ ಎ ಬ್ಯೂಟಿಫುಲ್, ನಾಟ್ ಎ ಲವ್ ಸ್ಟೋರಿ ಬಟ್ ಬ್ಯೂಟಿಫುಲ್ ಸ್ಟೋರಿ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಇದೇ ತಿಂಗಳು 27ನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾಗೆ ನೋಡಿ ಅಂತ ಕೇಳ್ಕೊತೀನಿ. ಮತ್ತು ಲಾಸ್ಟ್ ಪ್ಲೀಸ್, ನಾನು ಸ್ಕೂಲ್ಗೆ ಹೋಗ್ಬೇಕಿದ್ರೆ ನನ್ನ ಟೀಚರ್ ಹೇಳ್ತಾಯಿದ್ರು, ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಕಾಲೇಜಲ್ಲ, ಸ್ಕೂಲಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಸೊ ಇಂದಿನ ಹೊಸ ಹೀರೋಗಳೇ ಮುಂದಿನ ಸ್ಟಾರ್ಸ್ಗಳು. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಮೀಡಿಯಾದವ್ರು ಸಪೋರ್ಟ್ ಮಾಡ್ತೀನಿ, ಮೀಡಿಯಾದವ್ರು ಕೇಳ್ಕೊತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮಿಂದನೇ ನಾವು. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮನ್ವಿತ್, ಥ್ಯಾಂಕ್ ಯು. ಮೊದಲಿಗೆ ಬಂದಿರುವ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಸ್ವಾಗತ ಕೋರ್ತೇನೆ. ಹಾಗೆಯೇ ಪ್ರಜ್ವಲ್ ಅವ್ರಿಗೆ ನಾನು ಬರೀ ಫೋನಲ್ಲಿ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದು. ಪ್ರಜ್ವಲ್ಗೆ ಅಷ್ಟೆಲ್ಲ, ಗೋವಿಂದ್ ಸಾರ್ಗೂ ಅಷ್ಟೇ, ಕೆ ಮಂಜು ಸಾರ್ಗೂ ಅಷ್ಟೇ, ನಮ್ಮ ಕೌಶಿಕ್ ಸಾರ್ಗೂ ಅಷ್ಟೇ. ಆ ವಿಶ್ವಾಸ ಇಟ್ಕೊಂಡು ಬಂದಿರೋದಕ್ಕೆ ನಾನು ಅವ್ರಿಗೆ ವೆಲ್ಕಮ್ ಹೇಳ್ತೀನಿ. ಪ್ರಜ್ವಲ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸಿನಿಮಾ ಬರೋಕ್ಕೆ ಮುಂಚೆ ಒಂದು 10 ವರ್ಷದ ಹಿಂದೆನೇ ನಾವಿಬ್ಬರು ಒಂದು ಸಿನಿಮಾ ಮಾಡಬೇಕಿತ್ತು ಅನಿಸುತ್ತೆ. ಇಬ್ಬರು ಪ್ರೊಡ್ಯೂಸರ್ ಬಂದರು. ಪ್ರೊಡ್ಯೂಸರ್ಗಳ ಸಮಸ್ಯೆಯಿಂದ ನಾವು ಸಿನಿಮಾ ಮಾಡಿರಲಿಲ್ಲ. 2 ಮೀಟಿಂಗ್ ಆಗಿತ್ತು. ಒಂದು ಖುಷಿ ಏನಂದರೆ ಒಂದೇ ಸಿಟ್ಟಿಂಗಲ್ಲಿ ಒಂದು ಕತೆಗಳು ಓಕೆ ಆಗಿದ್ದು. ಸರಿ, ಈಗ ಅಂದ್ಕೊಳ್ತಿದ್ದಾಗ ಸರಿ ಸಿನಿಮಾ ಅಂತೂ ಒಟ್ಟಿಗೆ ಮಾಡಲಿಲ್ಲ. ನಾನು ಮಾಡಿರೋ ಸಿನಿಮಾಗಾದ್ರೂ ವೇದಿಕೆಗೆ ಬರಲಿ ಅಂತ ಒಂದು ಆಸೆ ಪಟ್ಟು ನಾನು ಕರೆದೆ. ಪ್ರಜ್ವಲ್ ಬ್ರದರ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ಸಂಜು ಒಂಥರ ಬೇಟಿ ಬಚಾವೋ ಬೇಟಿ ಪಡವೋ ಅನ್ನೋ ಥರ ಸಿನಿಮಾ. ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ ತೆಗೆದುಬಿಟ್ಟಿದ್ರೆ ಪಕ್ಕ ಆರ್ಟ್ ಸಿನಿಮಾ ಆಗ್ಬಿಟ್ಟಿರೋದು. ಆದರೆ ಪ್ರೊಡ್ಯೂಸರ್ ಕಾರಣಗಳಿಂದ ಮತ್ತು ನಮ್ಮ ಹೀರೋಯಿನ್ ಕಾರಣದಿಂದ ಅದನ್ನು ಕಮರ್ಷಿಯಲ್ ಆಗಿ ಒಂದು ಕಲಾತ್ಮಕವಾದ ಕಂಟೆಂಟನ್ನು ಹೆಂಗೆ ಹೇಳ್ಬೋದು ಅಂತ ಮಾಡಿದ್ದೀವಿ. ಇದು ಒಂದು ದಿನದಲ್ಲಿ ನಡೆಯುವಂತಹ ಕತೆ. ಒಂದು ಬಸ್ ಸ್ಟಾಪು ಮಡಿಕೇರಿಯಲ್ಲಿ ಒಂದು ಸೆಟ್ ಹಾಕಿದ್ವಿ. ಅಲ್ಲಿ ಹೀರೋ ಯಾಕೆ ಬರ್ತಾನೆ, ಹೀರೋಯಿನ್ ಯಾಕೆ ಬರ್ತಾಳೆ, ಅವಳ ಹಿನ್ನೆಲೆ ಏನು, ಇವನ ಹಿನ್ನೆಲೆ ಏನು, ಅವರಿಬ್ಬರ ಪೇಯ್ನ್ ಏನು ಅನ್ನೋದ್ರ ಜೊತೆಗೆ ಅಲ್ಲೊಂದಷ್ಟು ಪಾತ್ರಗಳು. ಎಲ್ಲ ಪಾತ್ರಗಳು ನಮ್ಮ ಸುಂದರಮ್ಮ ಹೇಳ್ದಂಗೆ 2 ಸೀನ್ 3 ಸೀನ್ ಬರ್ತಾರೆ, ಬಟ್ ಒಂದು ಬ್ಯೂಟಿಫುಲ್ ಆದ ಹಿನ್ನೆಲೆ ಇದೆ.
ಆ ಥರದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆಗಳು ಬರುತ್ತೆ. ಸಿನಿಮಾದ ನಿಜವಾದ ವೆಯ್ಟೇಜು ಸೆಕೆಂಡ್ ಹಾಫಲ್ಲಿ ನಾನು ಏನಕ್ಕೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡಿಬಿಡ್ತೀನಿ. ನಮ್ಮ ಟೀಚರ್ಸ್ ಇಲ್ಲ ಇದ್ದಾರೆ. ಸಿನಿಮಾದಲ್ಲಿ ನಾಯಕನ ತಾಯಿ ಬಂದು ಸಂಗೀತ ಪ್ಲೇ ಮಾಡೋದು ಒಂದು ಟೀಚರ್ ಕ್ಯಾರೆಕ್ಟ್ರು. ನಾಯಕಂದ ಲವ್ ಫೇಲ್ಯೂರ್ ಆಗಿಬಿಟ್ಟಿರುತ್ತೆ. ಅವನು ಕುಡುಕಕ್ಕೆ ದಾಸ ಆಗ್ಬಿಟ್ಟಿರ್ತಾನೆ. ಇದರಲ್ಲಿ ಯಾವ ಥರ ಮಾಡಿದ್ದೀನಿ, ಎಷ್ಟು ಜನ ಒಪ್ತಿರೋಪಲ್ಲ ಗೊತ್ತಿಲ್ಲ, ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗ್ಬೋದು. ನಾಯಕನ ಮನೇಲಿ ಬೀಗ ಹಾಕ್ಬಿಟ್ಟು ಶಾಲೆಗೆ ಹೋಗುವ ತಾಯಿ ಸಂಜೆ ವಾಪಸ್ ಬರ್ತಾ ಅವಳೇನೆ ಕ್ವಾರ್ಟರ್ ಬಾಟ್ಲ್ ಎತ್ಕೊಂಡ್ಬಂದು ಇದಕ್ಕೆ ತಾನೇ ಇಚ್ಚೋಬೇಕಾಗಿತ್ತು, ನಿಂತು ಕುಡಿ ಅನ್ನೋ ಥರ ಕುಡಿಸ್ತಾಳೆ. ಆ ಥರದ್ದು ಅಂದರೆ ಒಂದು ಬೇರೆ ಥರದ್ದು ಪ್ರಯೋಗ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಂದಷ್ಟು ರೆಗ್ಯುಲರ್ ಇದ್ದರೂ ಇನ್ನೊಂದಷ್ಟು ಇರೆಗ್ಯುಲರ್ ಕಂಟೆಂಟ್ ಥರನೂ ಕೂಡ ಪ್ರಯತ್ನ ಮಾಡಿದ್ದೀನಿ. ಒಂದು ಹೀರೋಯಿನ್ ಇದ್ರೂ ಕೂಡ ಹೀರೋಯಿನ್ ಸುತ್ತಾನೆ ಎಲ್ಲ ಪಾತ್ರಗಳು ಸುತ್ತುತ್ತೆ. ಒಂಥರ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಥರ ಫ್ಲೇವರ್ ಇದೆ, ಬಟ್ ಅದನ್ನು ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದಷ್ಟು ಭಾಳಷ್ಟು ಅಂಶಗಳು ಸಿನಿಮಾದಲ್ಲಿದೆ. 27ನೇ ತಾರೀಕೆ ಗೊತ್ತಿಲ್ಲ, ನಮ್ಮ ಹೀರೋ ಭಾಳ ರೋಸ್ಟಲ್ಲಿ ಸಪೋರ್ಟ್ ಮಾಡಿ ಹೊಸಬ ಇವನಾರವ ಅಂತೆಲ್ಲ ಅಂದರು. ಪಾಪ ಅವ್ರು ಹೇಳಿರೋದ್ರಿಂದ ಯಾರಿಗಾರು ಹಾರ್ಷ್ ಆಗಿ ಅನಿಸಿದ್ರೆ ಕ್ಷಮೆ ಇರಲಿ. ಅವರೊಂದು ಹಸಿವಿದೆ, ಏನೋ ನಾನು ಎಲ್ಲ ಥರ ಆಗ್ಬಿಡ್ಬೇಕು, ನಾನು ಹಂಗೆ ಆಗ್ಬಿಡ್ಬೇಕು ಅಂತ. ಅದೆಲ್ಲದಕ್ಕೊಂದು ಟೈಮ್ ಬರುತ್ತೆ, ವೆಯ್ಟ್ ಮಾಡಬೇಕು. 26 ವರ್ಷ ಆದಮೇಲೆ ನಾನು ಈಗ ಮಂಜುಣ್ಣನ ಕರ್ಸೋಕ್ಕಾಗಿದ್ದು, ಸಾರಾ ಗೋವಿಂದ ಸರ್ ಕರ್ಸೋಕ್ಕಾಗಿದ್ದು, ಪ್ರಜ್ವಲ್ ಕರ್ಸೋಕ್ಕಾಗಿದ್ದು. 26 ವರ್ಷ ಆದಮೇಲೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಯೋಗರಾಜ್ ಭಟ್ ಬಂದಿದ್ರು, ಗುರುಪ್ರಸಾದ್ ಬಂದಿದ್ರು, NM ಸುರೇಶ್ ಬಂದಿದ್ರು, ಉಮೇಶ್ ಬಣ್ಕರ್. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಆಸೆ ನನಗೂ ಇರುತ್ತೆ, ನಾನು ಹಂಗಾಗ್ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಅಂತ. ನಮ್ಮದೊಂದು ಯೋಗ್ಯತೆ ಅಂತಿರುತ್ತೆ, ಅದನ್ನು ಕೂಡ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋಬೇಕು. ನಾವು ಬೆಳೆದು ಬಂದ ಹಾದಿ, ನಾವು ಹೆಂಗೆ ಕಾಣ್ತೀವಿ, ಏನು ಕಲ್ತಿದ್ದೀವಿ ಕೂಡ ಎಲ್ಲ ಕೌಂಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ನಾನು ಆಗಲೇ ಹೇಳಿದಾಗ 10 ವರ್ಷದಿಂದ ಪ್ರಜೆಗೆ ನಾನು ಡೈರೆಕ್ಷನ್ ಮಾಡಬೇಕಾಯ್ತು, ಆಗಲಿಲ್ಲ. ಅದು ಆಸೆ ಆ ಥರದ್ದು ಇರುತ್ತೆ. ಡಿಸ್ಟರ್ಬ್ ಆಗಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಕ್ಕೆ ವಿಷಯ ಹೇಳಿದೆ? ಹೀರೋ ಬಗ್ಗೆ ಮಾತಾಡ್ತಾ ಹೇಳಿ. ಇದು ಸಾತ್ವಿಕ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ಡೈರೆಕ್ಟ್ರು ಆನ್ ಸೆಟ್ಟಲ್ಲೇ ನಾನು ಹೇಳಿದ್ದೆ, ನೆಕ್ಸ್ಟು ಇನ್ನೊಂದು ಸಿನಿಮಾ ನನ್ನ ಜೊತೆ ನೀನು ಮಾಡಲೇಬೇಕಮ್ಮ ಅಂತ. ಡೈರೆಕ್ಟರ್ ಆರ್ಟಿಸ್ಟು ಅವರು ಬಿಡಿರಿ ಚಪ್ಪಾಳೆ. ಹೀರೋಯಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರು ಸೈಮಾ ಅವಾರ್ಡು, ಹಾಳು ಮೂಳು, ಮಾಡ್ಲಿಂಗು, ಶಾಪಿಂಗು ಏನೋ ಮಾಡ್ತಿರ್ತಾರೆ. ಬಟ್ ನಮ್ಮ ಸೆಟ್ಟಲ್ಲಿ ಸರಸ್ವತಿಯಾಗಿ ಒಂದು ಪಾತ್ರ ಮಾಡಿದ್ದಾರೆ. ನಾನು ಇಷ್ಟು ಕಣ್ಣಾಡಿಸು ಅಂದರೆ ಅಷ್ಟೇ, ಇಷ್ಟು ಕತ್ತೆತ್ತು ಅಂದರೆ ಅಷ್ಟೇ, ಇಷ್ಟು ಬೆರಳಿ ಮಾಡೋ ಅಷ್ಟೇ. ಹಂಗೆ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಟಾರ್ಚರ್ ಆಗಿದೆ. ನಾನು ಒಂಚೂರು ಚಿಕ್ಕದೆಲ್ಲ ಹಿಡಿಯೋದ್ರಿಂದ ಬೈಕೋದ ಮುಂದೆಗಡೆ ಸಾರ್ ಅಂತ ನಿಂದಗಡೆ ಏನು ಗುರು ತಲೆ ತಿಂತ ನನ್ನ ಮಗ ಅಂತಾನು ಮಾತಾಡ್ತಾರೆ. ಗೊತ್ತಿದೆ ಅದು. ಗೋಳಿಕೋತಾನೆ ಗುರು ಸ್ಟ್ರಿಕ್ಟು, ಸಿನಿಮಾಗಿಲ್ದಿರೋ ಡೈರೆಕ್ಟ್ರಾ, ಇವನೇ ರಾಜಮೌಳಿ ಥರ ಆಡ್ತಾನೆ, ಇದೆಲ್ಲ ಮಾತುಗಳು ಬರ್ತವೆ. ಬಟ್ ಸಿನಿಮಾ ಏನಾಗುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನಾನು ಮಾಡೋ ಕೆಲಸ ಪರಿಪೂರ್ಣವಾಗಿ ಮಾಡಬೇಕು, ನನಗೆ ತೃಪ್ತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಗಳಿಗೆಲ್ಲ ಸ್ವಲ್ಪ ಟಾರ್ಚರ್ ಕೊಟ್ಟಿದ್ದೀನಿ. ಇಲ್ಲಿ ಕಾತ್ಯಾಯಿನಿ ಪ್ಯಾನಿಕ್ ಆಗ್ಬಿಟ್ಟಿದ್ಲು ಫಸ್ಟ್ ಡೇ. ಆಮೇಲೆ ನಾನು ಕೇಳಿದೆ, ಇಲ್ಲ ಸರ್ ನಿಮ್ಮ ಕಂಡ್ರೆ ಭಯ ಅಂತ ಅಂದು. ಭಯ ಎಲ್ಲ ಪಡ್ಬೇಡಮ್ಮ, ಕ್ಯಾರೆಕ್ಟರ್ ಮಾತ್ರ ಅಬ್ಸರ್ವ್ ಮಾಡು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು ಕಾತ್ಯಾಯಿನಿ. ಸೊ ಈ ಥರದ್ದೆಲ್ಲ ಒಂದು ಏನಂತಾರೆ ಆರ್ಟಿಸ್ಟ್ಗಳೆಲ್ಲ ಸೇರಿಕೊಂಡು ಒಂದು ಬೇರೆ ಥರ ಸಿನಿಮಾ ಮಾಡಿದ್ದೀನಿ. ನಾನು ತುಂಬ ಹೋಗ್ತಾ ಇರ್ತೀನಿ, ಯಾರೋ ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ, ಎಲ್ಲ ಮಾತು ಮುಗಿಸ್ಬಿಡ್ತೀನಿ. ಯತಿರಾಜ್, ನಿಮ್ಮನ್ನು ಭಾಳಷ್ಟು ಜನ ನಮಗೆ ವಿಶೇಷವಾಗಿ ಸುಂದರಶ್ರೀ ಅವರು, ಯಾಕೆ ಅಂತ ಹೇಳಿದ್ರೆ ಭಾಳ ದೊಡ್ಡ ನಟಿ. ಅಂಥ ನಟಿನ ನೀವು ಸಿನಿಮಾದಲ್ಲಿ ಹಾಕ್ಕೊಂಡು ನಾನು ಬಂದು ಕೂತ್ಕೊಂಡ ತಕ್ಷಣ ಈ ಹೆಣ್ಮಗಳು ಹೀರೋಯಿನ್ ಬಂದಿದ್ರು, ಭವಿಷ್ಯ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ಮುಂದುವರಿ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕೆ ಅಂತ ಹೇಳಿದೆ, ಅವ್ರು ನೋಡಿದ ತಕ್ಷಣ ಗೊತ್ತಾಯಿತು ಆ ಒಂದು ಶಿಷ್ಯಗಳನ್ನು ಮತ್ತು ಇದನ್ನು ನೋಡ್ತಾ ಇದ್ದಾಗಲೇ ಗೊತ್ತಾಯಿತು ನನಗೆ ಒಳ್ಳೆ ಭವಿಷ್ಯ ಇದೆ ಅಂತ. ಈಗಾಗಲೇ ನಾಯಕ ಕೇಳ್ಕೊಂಡಿದ್ದೇನೆ. ನಮ್ಮೂರ ಕಡೆಯವರ? ಮೈಸೂರು, ನಂದೇ ಮೈಸೂರಲ್ವ. ಹಾಗಾಗಿ ಇವತ್ತು ನಿಜವಾಗಿ ಅವ್ರು ಏನೇ ಮಾಡಿರಲಿ, ನನಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಭಾಳಷ್ಟು ನೋವಾಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚಿನ ಸಣ್ಣ ಚಿತ್ರಗಳು ಬರ್ತಾ ಇದ್ದಾವಲ್ಲ, ಅದೇ ಇವತ್ತು ಇಂಡಸ್ಟ್ರಿನ ಉಳಿಸಿರೋದು. ದೊಡ್ಡ ಚಿತ್ರದಿಂದ ಇಂಡಸ್ಟ್ರಿ ಉಳಿದಿದೆ ಅಂದ್ಕೋಬೇಡಿ ಯಾರೂ. ಚಿಕ್ಕ ಚಿತ್ರಗಳಿಂದನೇ ಇವತ್ತು ಇಂಡಸ್ಟ್ರಿ ಉಳಿದಿರೋದು. ದೊಡ್ಡವರು 2 ವರ್ಷ 3 ವರ್ಷ 4 ವರ್ಷಕ್ಕೊಂದು ಪಿಕ್ಚರ್ ಮಾಡ್ತಾರೆ. ಆದರೆ ಇವರು ಇಲ್ಲದೇ ಇದ್ದರೆ ನಮ್ಮ ಸಿನಿಮಾ ಚಿತ್ರರಂಗ ಇರ್ತಿರ್ಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಯಾವುದೇ ಧೈರ್ಯವಾಗಿ ನನಗೆ ಯತಿರಾಜ್ ಧೈರ್ಯ ನೋಡಿದ್ರೆ ಭಾಳ ನನಗೆ ಖುಷಿ ಆಗುತ್ತೆ. ಯಾಕೆಂತೇಳಿ ಬೇಕದು, ಒಬ್ಬ ಕನ್ನಡಿಗನಿಗೆ ಅದು ಇರಬೇಕು, ಅದು ಇರಬೇಕು, ಜೊತೆಗೆ ಸ್ವಾಭಿಮಾನ ಇರಬೇಕು. ಆ ಎರಡನ್ನೂ ಕೂಡ ನಾನು ಯತಿರಾಜಲ್ಲಿ ಕಂಡಿದ್ದೀನಿ. ಈಗ ಭಾಳಷ್ಟು ಜನ ಕಲಾವಿದರು ಹೇಳಿದ್ರು, ಸೆಟ್ಟಿಗೆ ಬಂದರೆ ಹೆಂಗಿರ್ತಾರೆ, ತೆರೆ ಮರೆಯಲ್ಲಿ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು, ಅದು ಬೇಕು. ಹಾಗಾಗಿ ಇವತ್ತು ನಾನು ಸುಮಾರು 45 ವರ್ಷಗಳಿಂದ ಚಿತ್ರರಂಗದಲ್ಲಿ ನನ್ನ ಹೋರಾಟದಲ್ಲಿ ಎಲ್ಲರನ್ನೂ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತು ನೀವು ನಾಯಕ ನಟನಿಗೆ ಒಳ್ಳೆ ಮಾತನ್ನು ಹೇಳಿದ್ರಿ, ಆ ಥರ ಬೀಳ್ಬೇಡ, ಸಮಯ ಬರಬೇಕು ಅಂತ ಹೇಳ್ಬಿಟ್ಟು ಅಲ್ವಾ.
ಎಲ್ಲದಕ್ಕೂ ಸಮಯ ಬರುತ್ತೆ. ಆ ಸಮಯದಲ್ಲಿ ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ. ಆದ್ದರಿಂದ ಧೈರ್ಯವಾಗಿ ನೀವು ನಿಮ್ಮ ಏನೋ ಒಂದು ಚಿತ್ರ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಥವಾ ಇನ್ನೊಂದು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ಭವಿಷ್ಯ ಬಹಳ ಮುಖ್ಯ. ಹಾಗಾಗಿ ಇವತ್ತು ಈ ಚಿತ್ರ ನಾವೆಲ್ಲರೂ ಸೇರಿ ಗೆಲ್ಲಿಸೋಂಥ ಕೆಲಸ ಮಾಡೋಣ. ಇವತ್ತು ನನ್ನ ಮಾಧ್ಯಮದವರು ಇದ್ದಾರೆ, ಅವ್ರು ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ಒಳ್ಳೆ ಚಿತ್ರ ಮಾಡಿದರೆ ಖಂಡಿತ ಜನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ನೀವು ಹೇಳಿದ್ದೀರಾ, ನೀವೇ ನಿಮ್ಮ ಬಾಯಿಂದ ಹೇಳಿದ್ದೀರಾ, ನನಗೆ ತೃಪ್ತಿ ತಂದುಕೊಟ್ಟಿದೆ ಈ ಚಿತ್ರ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮನ್ನು ನಾವು ನಂಬಿಕೊಂಡು ಚಿತ್ರಮಂದಿರಕ್ಕೆ ಬರ್ತೀವಿ. ಇದು ನನ್ನ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಇಂಥ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಮತ್ತು ವಿಶೇಷವಾಗಿ ಗೆಳೆಯ ಯತಿರಾಜ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನಿರ್ಮಾಪಕರು ಬಂದಿಲ್ಲ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಮುಂದೆ 10 ಚಿತ್ರಗಳನ್ನು ಮಾಡೋಂಥ ಶಕ್ತಿ ಅವ್ರಿಗೆ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಿತ್ರತಂಡಕ್ಕೆ ತಮಗೆ ಯಶಸ್ಸನ್ನು ಕೋರ್ತೀನಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಮುಂದೆ ಕೂತಿರೋ ಎಲ್ಲ ಹಿರಿಯರು, ಅದು ಪ್ರಜ್ವಲ್ ಇರ್ಬೋದು, ಸುಂದರಕ್ಕ ಇರ್ಬೋದು, ಇಲ್ಲಿಬ್ಬರು ಲೆಜೆಂಡ್ಸ್ ಇದ್ದೇ ಇದ್ದಾರೆ. ನಮ್ಮ ಗೋವಿಂದಣ್ಣ ಮತ್ತು ಮಂಜಣ್ಣ ಇಬ್ಬರು ಕೂಡ ಚಿತ್ರರಂಗಕ್ಕೆ ಬಹಳ ಒಡನಾಟ ಬೆಳೆಸ್ಕೊಂಡವರು. ಇವರೆಲ್ಲರ ನಡುವೆ ನಾನು ಭಾಳ ಖುಷಿಯಾಗಿದ್ದೇನು ಅಂತಂದರೆ ಯುವ ಜೋಡಿಗಳನ್ನು ನೋಡಿ ತುಂಬ ಸಂತೋಷ ಆಯಿತು. ಆ ಪೋಸ್ಟ್ರೇ ಏನೋ ಒಂಥರ ಮಜವಾಗಿದೆ. ಆಮೇಲೆ ಈ ಒಂದು ಚಿಕ್ಕ ಸ್ಟೇಜನ್ನು ನೀವು ಒಂದು ಥಿಯೇಟ್ರ್ ಹಾಕಿ ನೋಟ್ ಮಾಡಿಬಿಟ್ರಿ ವಿತ್ ಎ ಬ್ಯೂಟಿಫುಲ್ ಡಿಜಿಟಲ್ ಸ್ಕ್ರೀನ್ ದಟ್ ಮೇಕ್ಸ್ ದಿಸ್ ಫಂಕ್ಷನ್ ಸೋ ಸಕ್ಸಸ್ಫುಲ್. ಆ ಒಂದು ಪ್ಲ್ಯಾನಿಂಗಿಗೆ ಐ ವಾಂಟ್ ಟು ಥ್ಯಾಂಕ್. ಯಾರು ಮಾಡಿದರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಶುಭಾಶಯ. ಆಮೇಲೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗೋದಕ್ಕೆ ಪ್ರೇಮ ಅವ್ರು ಬಂದೇನಾದ್ರು ಇವತ್ತು ನಿರೂಪಣೆ ಮಾಡ್ತಿದ್ದಾರೆ ಅಂತ ಡೌಟ್ ಬಂತು ನನಗೆ. ಅದೇ ಎತ್ತರದ ನಿಲುವು, ಇನ್ನೂ ಸುಂದರವಾದ ವಾಯ್ಸು, ಅಭಿನಯ, ಭಾಳ ಖುಷಿ ಆಯಿತು. ಯಾರು ವೆರಿ ಗುಡ್ ಆ್ಯಂಕರ್. ಧನ್ಯವಾದ. ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾದ್ರೆ ಅವರು ಕೂಡ ಪಿಲ್ಲರು. ಸೊ ಹೀಗಾಗಿ ಎಲ್ಲರ ಪ್ರಯತ್ನದಿಂದ ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಚಿತ್ರ ಸಕ್ಸಸ್ ಆಗಲಿ, ಯುವ ಜೋಡಿಗಳು ಇನ್ನೂ ಹೆಚ್ಚು ಬೆಳೀಲಿ. ಮತ್ತು ಯತಿರಾಜ್ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಸ್ವಲ್ಪ ಜಾಸ್ತಿ ಹೊಗಳಿಬಿಡ್ತೀನಿ ಅನಿಸುತ್ತೆ. ಮಹಾನ್ ಒಳನೋಟ ಇದೆ ಆ ಮನುಷ್ಯನಿಗೆ. ಒಳಗಡೆ ತುಂಬ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ, ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಆ್ಯಂಡ್ ಪ್ರೆಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹೊರಗಡೆ ಚಿತ್ರರಂಗದಲ್ಲಿ ಒಳನೋಟದಿಂದ ತುಂಬ ಸಮಾಜದ ಬೇರೆ ಬೇರೆ ಮುಖಗಳನ್ನು ನೋಡೋ ತಾಕತ್ತು ಆತಂಗಿದೆ. ಎಷ್ಟು ಕಥೆಗಳಿದೆ ಅಂದರೆ ಆತ ಇನ್ನು 10 ವರ್ಷ ಸಿನಿಮಾ ಮಾಡ್ತಾನೇ ಇರ್ಬೋದು, ಅಷ್ಟು ಕಥೆಗಳನ್ನು ಹೆಣೆದಿದ್ದಾರೆ. ಹಾಗಾಗಿ ಅವ್ರಿಗೂ ಇನ್ನೂ ಹೆಚ್ಚೆಚ್ಚು ಅವಕಾಶ ಸಿಗಲಿ, ಅವರಲ್ಲಿರೋ ಪ್ರತಿಭೆ ಮೂಲಕ ಸುಮಾರು ಜನ ಹೊಸಬ್ರಿಗೆ ಅವಕಾಶ ಆಗಲಿ ಅಂತ ಹೇಳ್ತಾ ವೇದಿಕೆ ಮೇಲಿರೋ ಹಿರಿಯರಿಗೆ ಮತ್ತು ಮುಂದೆ ಕೂತಿರೋ ಕಿರಿಯರಿಗೆ ನನ್ನ ವಂದನೆಗಳು. ಐ ವಿಶ್ ಯು ಆಲ್ ದ ಬೆಸ್ಟ್. ಕಡೇ ವಿಚಾರ, ಫೋಟೋಗ್ರಫಿ ಈಸ್ ಎಕ್ಸಲೆಂಟ್, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಕಲಾವಿದರ ಅಭಿನಯ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ದ ಟೀಮ್ ಆಫ್ ಸಂಜು, ಆಲ್ ದಿ ಬೆಸ್ಟ್. ಇಲ್ಲಿ ಇವತ್ತು ಈ ಟ್ರೇಲರ್ ಲಾಂಚಲ್ಲಿ ಸಿಕ್ಕಿದ ಅರ್ಧ ಎಂಟರ್ಟೈನ್ಮೆಂಟ್ ಸಿನಿಮಾಲಿದ್ರೆ ಖಂಡಿತವಾಗ್ಲೂ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಬಹುಶಃ ನನ್ನ ಟ್ರೇಲರ್ ಲಾಂಚ್ಗಳು ಯಾವುದು ಇಷ್ಟೊತ್ತು ಆಗಿಲ್ಲ. ಯತಿಯವರು ಬಹಳ ಒಳ್ಳೆ ಸ್ನೇಹಿತರು. ಸ್ನೇಹದಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಕೆಲವರು ಒಂದು 5-6 ಸತಿ ಸಿಕ್ಕಿದ ಮೇಲೆ ಫ್ರೆಂಡ್ಸ್ ಆಗ್ತಾರೆ. ಇನ್ನು ಕೆಲವ್ರು ಆಗೋದೇ ಇಲ್ಲ, ಅವರಿಂದ ದೂರ ಇದ್ದು ಬಿಡ್ತೀವಿ. ಇನ್ನು ಕೆಲವರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ. ಅಂಥ ಒಬ್ಬ ಸ್ನೇಹಿತ ಯತಿರಾಜ್ ಅವರು. ಮೊದಲನೇ ಭೇಟಿಯಲ್ಲೇ ತುಂಬ ಇಷ್ಟ ಆದವರು, ಬಟ್ ಟಫ್ ಫ್ರೆಂಡ್. ಈ ಪುಸ್ಲೈಸೋ ಫ್ರೆಂಡ್ ಅಲ್ಲ, ಏನೇ ಇದ್ರು ಆನ್ ದ ಫೇಸ್ ಹೇಳ್ತಾರೆ. ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ. ನಾನು ಬಂದು 17 ವರ್ಷ ಆಯಿತು, ಅವರಷ್ಟಾಗಿಲ್ಲ. ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಡ್ಕೊಂಡು ತುಂಬ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ. ಆ್ಯಂಡ್ ಗೆಳೆಯ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಹೊಸಬ್ರು ಅನ್ನೋದಿದೆಯಲ್ಲ ಅದೊಂದು ಮಜಾ. ಹೊಸಬ್ರು ನ್ಯೂ ಕಮರ್ಸ್ ಇದೆಯಲ್ಲ, ಇಲ್ಲ ತುಂಬ ಬೇಗ ಸೀನಿಯರ್ಸ್ ಆಗಿಬಿಡ್ತೀವಿ ಇಂಡಸ್ಟ್ರಿಯಲ್ಲಿ. ನನಗೀಗಾಗಲೇ ಸೀನಿಯರ್ ಅಂತಾರೆ, ಇನ್ನು ಅಷ್ಟು ವಯಸ್ಸಾಗಿಲ್ಲ, ಬಟ್ ಆಗಲೇ ಸೀನಿಯರ್ ಅಂತಾರೆ. ಬಟ್ ಈ ಹೊಸಬ್ರು ಅನ್ನೋದಿದೆಯಲ್ಲ ಅದನ್ನು ಎಂಜಾಯ್ ಮಾಡಿ ಹೇಳ್ತೀನಿ. ಎಷ್ಟು ವರ್ಷ ಅದಿರುತ್ತೋ ಅದೊಂಥರ ಚೆನ್ನಾಗಿರುತ್ತೆ. ಟ್ರೇಲರ್ ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಯತಿಯವರ ಕೆಲಸದ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಎಲ್ಲಿ ಕಾಣಿಸ್ತಿಲ್ಲ? ನಾಗೇಶ್ ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಪಳಗಿರೋ ಸೀನಿಯರ್ಸ್ ಆಗಿದ್ದಾರೆ. ಸೊ ಅವ್ರ ಕೆಲಸ ಸಿನಿಮಾಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ವಿಜಯ್, ಬೆಸ್ಟ್ ಆಫ್ ಲಕ್ ಟು ಯು ಬ್ರದರ್. ನೀವು ಹೇಳ್ದಂಗೆ ಯತಿಯವರು ಪ್ರತಿ ಸಲ ಪ್ರಜ್ವಲ್ನ ಇಮ್ಯಾಜಿನ್ ಮಾಡಿದೆ ಅಂದಂಗೆ ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ. ಮಂಜಣ್ಣ ಹೇಳ್ದಂಗೆ ನಿರ್ಮಾಪಕರು ಸಿಗಲಿ, ಒಳ್ಳೆ ಕತೆ ಸಿಗಲಿ, ಖಂಡಿತವಾಗ್ಲೂ ಸಿನಿಮಾ ಮಾಡೋಣ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ನಾನು ಜಾಸ್ತಿ ಇಳಿಯೋಕ್ಕೆ ಹೋಗಲ್ಲ, ಬೇಗ ಮುಗಿಸ್ತೀನಿ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಸ್ಟೇಜ್ ಮೇಲೆ ನಿಂತಾಗಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದ್ಭುತವಾದ ತಾರಾಗಣ ಇದೆ ಸಿನಿಮಾ ಅಲ್ಲಿ. ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್ ಆ್ಯಕ್ಚುಲಿ ಈ ಸಿನಿಮಾಗೆ.
ಇತ್ತೀಚೆಗೆ ತುಂಬ ನೆಗೆಟಿವ್ ಎಲಿಮೆಂಟ್ಸ್, ನೆಗೆಟಿವ್ ವಿಷಯಗಳು ತುಂಬ ಓಡಾಡ್ತಾನೆ ಇದೆ. ವಿ ಆರ್ ಆರ್ಟಿಸ್ಟ್, ವಿ ಆರ್ ಎಂಟರ್ಟೈನರ್ಸ್, ಆ್ಯಂಡ್ ನಮ್ಮ ಸುತ್ತಮುತ್ತ ಯಾವಾಗಲೂ ಪಾಸಿಟಿವಿಟಿ ಇರಬೇಕು, ಆ್ಯಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು. ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡಲಿ. ನಾವು ಮನುಷ್ಯರು ಒಬ್ಬರೊಬ್ಬರನ್ನ ಇಷ್ಟಪಡೋಣ, ಸಾಥ್ ಕೊಡೋಣ, ಸಪೋರ್ಟ್ ಮಾಡೋಣ, ಇನ್ನೊಬ್ಬೆಲ್ಲಾದ್ರೂ ಕೆಳಗಿರೋನ್ನ ಎತ್ತೋ ಪ್ರಯತ್ನ ಮಾಡೋಣ. ಮನುಷ್ಯತ್ವನ ಎಲ್ಲೋ ಈ ಜೀವನದ ಒಂದು ರೇಸಲ್ಲಿ, ದುಡ್ಡಿನ ಒಂದು ರೇಸಲ್ಲಿ, ಸಕ್ಸಸ್ಸಿನ ರೇಸಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ. ಎಲ್ಲರೂ ಒಳ್ಳೆಯವರಾಗಿರೋಣ, ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಬಯಸೋಣ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಿ.